ಎವ್ರಿವನ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಟು ಚರಿತ್ರಾ ಲಾಗ್ಸ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಏನಪ್ಪ ಅಂತ ಬಾದುಷಾ. ಇಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಹಾಗೆ ನಮ್ಮ ಯಜಮಾನ್ರಿಗೂ ಕೂಡ ತುಂಬಾ ಇಷ್ಟ ಬಾದುಷಾ ಅಂತ ಅಂದರೆ. ನಮ್ಮ ಯಜಮಾನ್ರನ್ನೇ ದೀಪಾವಳಿ ಹಬ್ಬಕ್ಕೆ ಏನು ಮಾಡ್ತಿದ್ದೆ ಅದು ಏನು ಮಾಡ್ಕೊಳ್ಳಿ ನೀವೇ ಹೇಳಿ ಅನ್ನೋದಕ್ಕೆ ಅವರಂದರು ಬಾದುಷಾ ಮಾಡ್ಕೊಡ್ತೀವಿ ಅಂತ. ಸರಿ ಆಯಿತು ಅಂತ ಹೇಳಿ ಮಾಡ್ತಿದ್ದೀನಿ. ಇಲ್ಲಿ ಅರ್ಧ ಕಪ್ನಷ್ಟು ಮೈದಾ, ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ, ಹಾಗೆಯೇ 1 ಕಪ್ ಅಷ್ಟು ತುಪ್ಪ, 1 ಕಪ್ಪು ಮೊಸರು, ಹಾಗೆಯೇ 2 ಕಪ್ ಅಷ್ಟು ಸಕ್ಕರೆ ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಮೇಲ್ಗಡೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೋಡಾ. ಈಗ ಒಂದು ಬೋಸಿ ತೊಗೊಂಡು ನಾನು ಒಂದು ಬಾಣಲಿನ ಅದಕ್ಕೆ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸೋಡಾ ತೊಗೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ಹಾಕೋಬೋದು, ಇಲ್ಲಾಂದರೆ ಕಮ್ಮಿ ಹಾಕೊತೀವಿ ಅಂದರೂ ಕೂಡ ಹಾಕೋಬೋದು. ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊತಿದ್ದೀನಿ, ಒಂದೊಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಈಗ ಅದಕ್ಕೆ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಕಾಯಿಸಿ ತುಪ್ಪನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಂಗೆ ಡೈರೆಕ್ಟಾಗಿ ಹಾಕ್ಕೋಬೋದು, ಇಲ್ಲಾಂದರೆ ಕಾಯಿಸಿ ಕೂಡ ಹಾಕ್ಕೋಬೋದು. ಕಾಯಿಸಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಗರಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಕಾಯಿಸಿ ತುಪ್ಪನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಮತ್ತು ತುಪ್ಪ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಂಡೆ ಕಟ್ಟೋರೆ ನೀಟಾಗಿ ಉಂಡೆ ಕಟ್ಕೋಬೇಕು, ಆಗೋ ಥರ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಒಂದು ಕಪ್ಪಷ್ಟು ಮೊಸರು ತೊಗೊಂಡು ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಗಟ್ಟಿಯಾಗುತ್ತೆ ಸ್ವಲ್ಪ ಅನ್ನೋರು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೋದು. ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತೀವಿ ಅಂದರೆ ಗಟ್ಟಿಯಾಗಿ ಕಲಿಸ್ಬೋದು. ಇದು ನಾನು ಮೀಡಿಯಮ್ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ನಾದ್ಕೊಂಡು ತೊಗೋಬೇಕು. ಆಗ ಒಳಗಡೆ ಎಲ್ಲ ನೀಟಾಗಿ ಎಳೆಯಾಗಿ ಬರುತ್ತೆ. ಆ ಕಾರಣಕ್ಕೆ ಇಲ್ಲಿ ಚೆನ್ನಾಗಿ ನಾನು ನಾದ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ಒಂದು ಸ್ವಲ್ಪ ಗಂಟು ಇಲ್ಲದೆ ಇರೋ ರೀತಿ ನೀಟಾಗಿ ಕಲಿಸ್ಕೋಬೇಕು. ಬೇಕಾದ್ರೆ 2 ಕೈನೂ ಹಾಕ್ಕೊಂಡು ಕಲಿಸ್ಕೊತೀವಿ ಅಂದ್ರೂ ಕಲಿಸ್ಕೋಬೋದು. ನಿಮ್ಮ ಕಂಫರ್ಟಬಲ್ ಹೇಗಿರುತ್ತೋ ಆಗ ನೀಟಾಗಿ ಕಲಿಸ್ಕೊಳ್ಳಿ. ನನಗಂತೂ ಒಂದೇ ಕೈಯಲ್ಲಿ ನನ್ನ ಕಂಫರ್ಟಬಲ್ ಸಿಗ್ತೈತೆ. ಹಾಗೆ ನನಗೆ ಗ್ರಿಪ್ಗೆ ಅಂತಲೇ ನಾನು ಬಾಣಲೆನ ಇಟ್ಕೊಂಡಿದ್ದೀನಿ. ನನಗೆ ಜರ್ಕೊಂಡು ಹೊಂಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬೇಕಾದ್ರೆ 2 ಕೈಲೂ ನೀಟಾಗಿ ನಾದ್ಕೊತೀನಿ ಅನ್ನೋರು ನೀಟಾಗಿ 2 ಕೈನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಥರ ನೀಟಾಗಿ ಒಂಚೂರು ಗಂಟು ಇಲ್ಲದೆ ಇರೋ ರೀತಿ ಈ ಥರ ನೀಟಾಗಿ ಕಲಿಸ್ಕೋಬೇಕು. ಈ ಥರ ಅದ್ಮಿ ಕಲಿಸ್ಕೊಳ್ಳೋದ್ರಿಂದ ಒಳಗಡೆ ನಾರು ಥರ ನೀಟಾಗಿ ಬರುತ್ತೆ. ಎಳೆಯಾಗಿ ನಾನು ಒಂದು ಸಲ ತೋರಿಸ್ತೀನಿ ಯಾವ ಥರ ಅಂತ. ಲಾಸ್ಟಲ್ಲಿ ಈ ಥರ ನೀಟಾಗಿ ನಾದ್ಕೊಂಡು ಒಳಗಡೆ ನೀಟಾಗಿ ಕಲಿಸ್ಕೋಬೇಕು. ಅದು ಉಂಡೆ ನೀಟಾಗಿ ಶೇಪಾಗಿ ಕುತ್ಕೊಳ್ಬೇಕು. ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೋಬೇಕು. ನನಗಿಲ್ಲಿ ಒಂದು ಕಡೆ ನೀಟಾಗಿ ಬರೋ ಒಳಗೆ ಒಂದೊಂದು ಕಡೆ ಡೊಂಕ ಪಿಂಕ ಬರ್ತಾಯಿತ್ತು. ಅದಕ್ಕೆ ನೀಟಾಗಿ ನಾದ್ಕೊಬಿಡೋಣ, ಆಗ ಸ್ವಲ್ಪ ಸ್ಮೂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೀಟಾಗಿ ಈ ಥರ ನಾದ್ಕೊತಾ ಇದ್ದೀನಿ. ಚಪಾತಿ ಯಾವುದಕ್ಕೆ ಕಲಿಸ್ಕೊತೀವಿ ಅದಕ್ಕೆ ನೋಡಿ ಈ ಥರ ಎಳೆಯಾಗಿ ಹಿಂಗೆ ತೆಗೆದ್ರೆ ಹಿಂಗೆ ಎಳೆಯಾಗಿ ಬರ್ತಾ ಇರಬೇಕು. ಇನ್ನೂ ಸ್ವಲ್ಪ ಕಟ್ ಆಗ್ತಿದೆ, ಸ್ವಲ್ಪ ನೆಂದರೆ ಅದು ಕರೆಕ್ಟಾಗಿ ಬರುತ್ತೆ. ಈಗ ನೀಟಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಇಟ್ಕೊಂಡು ನೀಟಾಗಿ ಇಲ್ಲಿ ನೋಡಿ ಉಂಡೆ ಯಾವ ಥರ ಬಂತು ಅಂತ. ಒಂದು ಮುದ್ದೆ ಕಟ್ಟೋರು ಹೆಂಗೆ ಕಟ್ತಿದ್ವಿ ಆ ಥರ ಬಂತು. ಈಗ ಅದು ನೆನೆಯೋವರೆಗೂ ನಾವಿಲ್ಲಿ ಸಕ್ಕರೆ ಪಾಕ ತೊಗೊಬಿಡೋಣ ನಾವು. ಆಗ ಪಾಕ ತೊಗೊಂಡ್ರೆ ಈಸಿ ಆಗುತ್ತೆ. ಅಷ್ಟು ಬೇಗ ಅದು ಕೂಡ ನೆನೆಯೋಕ್ಕೆ ಟೈಮ್ ಬೇಕಲ್ವ. ಆ ಕಾರಣಕ್ಕೆ ನಾನಿಲ್ಲಿ ಸಕ್ಕರೆ ಪಾಕ ತೊಗೊಳ್ಳೋಣ ಅಂತ ಒಂದು ಕಡೆ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 2 ಕಪ್ ಅಷ್ಟು ನೀರು ಕೂಡ ತೊಗೊತಾ ಇದ್ದೀನಿ. ಸಕ್ಕರೆಗೆ ನೀಟಾಗಿ ಪಾಕ ಬರಬೇಕು. ಯಾವ ರೀತಿ ಪಾಕ ಬರಬೇಕು ಅಂತ ಅಂದರೆ ನಾವು ಜಾಮೂನ್ಗೆ ಯಾವ ರೀತಿ ಅದಕ್ಕೆ ಪಾಕ ತೊಗೊತೀವಿ ಅದಕ್ಕೆ ಪಾಕ ತೊಗೋಬೇಕು. ಈಗ ನೀರನ್ನೆಲ್ಲ ನೀಟಾಗಿ ಹಾಕ್ಕೊಂಡು 2 ಕಪ್ ಆಗಷ್ಟು ನೀರು ತಗೊಂಡು ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿಗೆ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಕಾಯಿ ಎರಡನ್ನೂ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಯಾಕಂದರೆ ಏಲಕ್ಕಿ ಕಾಯಿ ಪೌಡರ್ ಹಂಗೆ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಅದು ತುರಿಯಾಗಿ ಉಳ್ಕೊಬಿಡುತ್ತೆ. ಎಷ್ಟೇ ನಾವು ಪಾಕಕ್ಕೆ ಅಂತಲೇ ಪುಡಿ ಮಾಡಿದ್ರೂ ಅದು ಉಳ್ಕೊಬಿಡುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋದ್ರಿಂದ ನೈಸಿಗೆ ಪುಡಿ ಆಗೋ ಚಾನ್ಸಸ್ ಇರುತ್ತೆ, ಬೇಗ ಪುಡಿ ಆಗುತ್ತೆ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾಕ ಸ್ವಲ್ಪ ಲೈಟಾಗಿ ಬರ್ತೈತೆ, ಚೆನ್ನಾಗಿ ಕುದೀತೈತೆ. ಹಾಗೆಯೇ ಪಾಕ ಲೈಟಾಗಿ ಬಂದೈತೆ. ಇನ್ನೊಂದು ಸ್ವಲ್ಪ ಪಾಕ ಬರಬೇಕು. ಆ ಕಾರಣಕ್ಕೆ ಇನ್ನೂ ಸ್ವಲ್ಪ ಕುದಿಸ್ಕೋಬೇಕು ನಾವಿಲ್ಲಿ. ಈಗ ನಾನಿಲ್ಲಿ ಸ್ವಲ್ಪ ಮನೆಯಲ್ಲಿ ಕೇಸರಿ ದಳಗಳು ಇತ್ತು ಅಂತ ನಾನಿಲ್ಲಿ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೆ. ಇದು ಆಪ್ಷನಲ್ಲು, ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಅದೇನು ಹಾಕಲೇಬೇಕು ಅಂತ ಏನಿಲ್ಲ. ನಾನಿಲ್ಲಿ ಟೇಸ್ಟ್ಗೋಸ್ಕರ ಹಂಗೇ ಸ್ವಲ್ಪ ಪಾಕನೂ ಕೂಡ ಕಲರ್ಫುಲ್ಲಾಗಿ ಯೆಲ್ಲೋ ಕಲರ್ ಬರುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಕೇಸರಿ ಕೂಡ ಹಾಕ್ಕೊತಾ ಇದ್ದೀನಿ.
ಇದು ಆಪ್ಷನಲ್, ನೀವು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಹಂಗೆ ಇಟ್ಕೋಬೋದು. ಈಗ ಅದನ್ನೂ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೇನೋ ಪಾಕ ಬರುತ್ತೆ ಅನ್ನೋ ಕಾರಣಕ್ಕೆ. ಆಗ ಅದು ಕೂಡ ಕಲರ್ ಬಿಡುತ್ತೆ. ಸ್ವಲ್ಪ ಹೊತ್ತು ಇರ್ತೀವಲ್ಲ, ಇದನ್ನು ಹಾಕಿ ಎತ್ತೋವರೆಗೂ ಇರುತ್ತಲ್ಲ ಅನ್ನೋ ಕಾರಣಕ್ಕೆ ಹಂಗೆ ಹಾಕಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಪಾಕ ಚೆನ್ನಾಗಿ ಬರ್ತೈತೆ. ತೋರಿಸ್ತೀನಿ ಇದು ಯಾವ ಥರ ಪಾಕ ಅಂತ. ನೋಡಿ ಅಲ್ಲಿ ಒಂದೆಳೆ ಪಾಕ ಎಷ್ಟು ನೀಟಾಗಿ ಬರ್ತೈತೆ ಅಂತ. ಅಲ್ಲಿ ಕಾಣಿಸ್ತಿಲ್ಲ ನೀಟಾಗಿ, ಅದು ಕುದಿಯೋದೇ ಕಾಣಿಸ್ತಿದೆ, ಬಟ್ ನೀಟಾಗಿ ಬರ್ತೈತೆ, ಅಂಟ್ತೈತೆ ಅಂಟ್ತಂಗೆ. ಆ ರೀತಿ ಒಂದೆಳೆ ಪಾಕ ತಗೊಂಡು ಈಗ ನೀಟಾಗಿ ಆಫ್ ಮಾಡಿ ಸೈಡಿಗೆ ಎತ್ತಿಕೋಬೇಕು. ಈಗ ಎತ್ತಿಕೊಳ್ಳೋಣ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಕಲಸಿಟ್ಟಿರೋ ಹಿಟ್ಟು ಯಾವ ಥರ ಬಂದೈತೆ ಅಂತ. ನೀಟಾಗಿ ಸಾಫ್ಟಾಗೂ ಕೂಡ ಆಗೈತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಆಗೈತೆ ಅಂತ. ಹಾಗೆ ಬನಿನೂ ಕೂಡ ಬಂದೈತೆ. ಈಗ ಹಿಟ್ಟು ತೊಗೊಂಡು ನಾನು ಸ್ವಲ್ಪನ ನೀಟಾಗಿ ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಕೊಂಡು ನೀವು ಬೇಕಾದ್ರೆ ಈ ರೀತಿ ಏನಾದರೂ ಶೇಪ್ ಕೊಟ್ಕೋಬೋದು, ಇಲ್ಲ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಕೊಟ್ಕೋಬೋದು. ನಾನು ಈ ರೀತಿ ಕೊಟ್ಕೊಳ್ಳೋಣ ಅಂತ ನೋಡಿದೆ, ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಬೇಡ ಈ ರೀತಿ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನು ನೀಟಾಗಿ ಚಪ್ಪಟೆ ಮಾಡಿ ಮಧ್ಯಕ್ಕೆ ಒಂದು ಗುಳಿ ಕೊಟ್ಟೆ. ಬೇಕಾದ್ರೆ ನೀವು ಜಾಸ್ತಿ ಗುಳಿ ಕೊಡ್ತೀನಿ, ಫುಲ್ ತೂತೆ ಮಾಡ್ತೀನಿ ಅಂದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕೊಟ್ಟೆ, ಬಟ್ ಲಾಸ್ಟಲ್ಲಿ ಕಾಣಿಸ್ತಾನೆ ಇಲ್ಲ. ಉಬ್ಬು ಬಂದಾಗ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿತ್ತು ಮಧ್ಯದಲ್ಲಿ, ಆಗ ನೀಟಾಗಿ ಕಾಣಿಸುತ್ತೆ. ಹಾಗೇ ಎಲ್ಲನೂ ಕೂಡ ಈ ಥರ ರೆಡಿ ಮಾಡಿಕೊಂಡು ಇಟ್ಕೊಂಡೆ ಒಂದು ಪ್ಲೇಟ್ಗೆ. ಈ ರೀತಿ ಎಲ್ಲನೂ ಕೂಡ ಸಮವಾಗಿ. ಈಗ ಅದಕ್ಕೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಲೈಟಾಗಿ ಕಾಯಬೇಕು. ಸ್ವಲ್ಪ ಕಾಯ್ದ ಮೇಲೆ ಈಗ ನಾನು ಅದಕ್ಕೆ ಒಂದೊಂದೇ ಈ ರೀತಿ ಬಾದುಷದ್ದು ಉಂಡೆಗಳನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಹಾಕ್ಕೋಬೇಕು ಒಂದೊಂದೇ. ಬೇಕಾದ್ರೆ ಸ್ವಲ್ಪ ಎಣ್ಣೆ ತಗೊಂಡ್ರೆ ಸ್ವಲ್ಪನೇ ಇಳಿಸುತ್ತೆ. ಅದಕ್ಕಾಗಿ ನಾನು ದೊಡ್ಡ ಬಾಣಲೆ ತೊಗೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಒಂದೊಂದೇ ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಅಂತ. ಅದೇ ಕೂಡ ಎದ್ದು ಕೂಡ ಬರುತ್ತೆ. ಆಮೇಲೆ ನೋಡ್ತಾ ಇರ್ಬೋದು ನೀವು ಹಿಂಗೆ ರೆಡ್ ಕಾಲೇ ಬಿಡಿಸ್ಕೊತೈತೆ. ಅದು ಕಾಯ್ತಾ ಎಣ್ಣೆ ಕೂಡ ಅವು ಕೂಡ ಮೇಲ್ಗಡೆ ಬರ್ತಾ ಇರುತ್ತೆ. ಆಗ ಕಲರು ಕೂಡ ಚೇಂಜ್ ಆಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಕಲರು ಕೂಡ ಯಾವ ಥರ ರೀತಿ ಚೇಂಜ್ ಆಗ್ತಿದೆ ಅಂತ. ನೀವೇ ಈ ರೀತಿ ಕಲರ್ ಚೇಂಜ್ ಆಗ್ತಿದ್ದಾಗ ಸ್ವಲ್ಪ ಆಮೇಲೆ ಅದನ್ನು ಮಡ್ಚಾಕೋಬೇಕು. ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ, ಹಂಗಾಗ್ಬಿಡುತ್ತೆ. ಹಂಗಾಗಿ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು ನಾವಿಲ್ಲಿ. ತುಂಬಾ ರುಚಿಯಾಗಿರುತ್ತೆ. ಹೆಂಗೆ ಅಂದರೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಆ ರೀತಿ ಇರುತ್ತೆ. ನಮ್ಮ ಯಜಮಾನ್ರಿಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳಿಗಂತೂ ಅಮ್ಮ ಇನ್ನೊಂದು ಅಂತ ಕೇಳ್ತಿದ್ಲು. ಬೇಡ ಕಣಪ್ಪ ಇನ್ನು ಕೆಮ್ಮು ಬಂದುಬಿಡುತ್ತೆ, ಸಕ್ಕರೆ ಪಾಕ ಬೇರೆ ಅಂತ ಕೊಡಲಿಲ್ಲ. ಯಾಕಂದ್ರೆ ಅವಳಿಗೆ 2 ವರ್ಷ ಇನ್ನೂ ತುಂಬಿಲ್ಲ. ಆ ಕಾರಣಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸ್ವೀಟ್ಗಳೆಲ್ಲನೂ. ಬಟ್ ಆದರೂ ಕೇಳಲ್ಲ ಅವಳು. ಅವ್ರ ಅಪ್ಪನ ಮುದ್ದು ಜಾಸ್ತಿ, ಚಾಕ್ಲೇಟ್ ಇಸ್ಕೊಬಿಡೋದು ಅವ್ರ ಅಪ್ಪನ ಹತ್ರ ಇದು ಮಾಡ್ತಾಳೆ. ಯಾರು ಕೊಟ್ಟರು ಅಂದರೆ ಅವಳು ಹೇಳ್ಬಿಡ್ತಾಳೆ ಅಪ್ಪ ಅಂತ. ಅವ್ರ ಅಪ್ಪ ಎಷ್ಟು ಹೇಳ್ಕೊಟ್ರು ಹೇಳ್ಬೇಡ ಅಂದ್ರೂ ಹೇಳ್ಬಿಡ್ತಾಳೆ ಬಂದು ಅಪ್ಪ ಕೊಟ್ಟರು ಅಂತ. ಅವರಪ್ಪ ಹೇಳ್ತಿರ್ತಾರೆ, ಮಗಳೇ ನೀನು ಈ ಥರ ಹೇಳ್ಬಿಡ್ತೀಯ, ಅದಕ್ಕೆ ನಾನು ನಿಂಗೇನು ಕೊಡಲ್ಲ ಇನ್ಮೇಲೆ ಬಾ ಅಂತ. ಆಗ ಅವಳು ಡವ್ ಮಾಡ್ತಾಳೆ ಅಂತ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅದರಿಂದನೇ ನಾವು ಜಗಳನೂ ಕೂಡ ಆಡ್ತಿರ್ತೀವಿ, ಯಾಕೆ ಕೊಟ್ಟೆ ಅಂತ. ಈ ರೀತಿ ಕಲರ್ ಚೇಂಜ್ ಆಗ್ತಿದ್ದಲ್ಲ, ಈ ರೀತಿ ಕಲರ್ ಚೇಂಜ್ ಆಗ್ತಾ ಇರಬೇಕು. ಈ ರೀತಿ ಕಲರ್ ಚೇಂಜ್ ಆದಮೇಲೆ ನೀವು ಇಷ್ಟಕ್ಕೆ ಬೇಕಾದ್ರೆ ಎತ್ತಿಕ್ಕೋಬೋದು. ಇಲ್ಲ ಅಂದರೆ ನನಗೆ ಇನ್ನೂ ಡೀಪ್ ಫ್ರೈ ಆಗಬೇಕು ಅಂತ ಅಂದರೆ ಇನ್ನೂ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ನೀವು. ನಾನಿಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಡೀಪ್ ಫ್ರೈ ಆದ್ರೇ ತುಂಬ ಇಷ್ಟ. ಆ ಕಾರಣಕ್ಕೆ ಈ ರೀತಿ ಡೀಪ್ ಫ್ರೈ ಮಾಡಿಕೊಂಡು ಈಗ ಎತ್ತಿ ಹಾಗೆ ಬಿಸಿ ಇದನ್ನೇ ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ಅಲ್ಲಿ ಬಿಸಿ ಪಾಕ ಇರೋದ್ರಿಂದ ಈ ಥರ ಬಿಸಿಯಾಗಿರೋ ಇದು ಬಾದುಷಾನು ಕೂಡ ಹಾಕ್ಕೊಂಡ್ರೆ ಬೇಗ ಪಾಕ ಹೀರ್ಕೊಳ್ಳುತ್ತೆ. ಹಾಗೆ ಅದ್ರ ಮೇಲೆ ಮುಚ್ಚಿಕೊತೀನಿ ನಾನು, ಬೇಗ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಇನ್ನೊಂದೊಬ್ಬ ಬೇಯೋವರೆಗೂ ನಾವಿಲ್ಲಿ ಅದನ್ನು ನೆನೆಸೋಕ್ಕೆ ಇಟ್ಟಿರಬೇಕಾಗತ್ತೆ. ಆಗಲೇ ಪಾಕ ಎಲ್ಲ ನೀಟಾಗಿ ಒಳಗಡೆ ಎಲ್ಲ ಹೀರ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು ನಾನೀಗ ಮುಚ್ಚಿಕ್ತೀನಿ, ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ತೀನಿ. ಯಾಕಂದರೆ ಬಿಸಿ ಪಾಕ ಬಿಸಿ ಇರೋದ್ರಿಂದ ಬೇಗ ಹೀರ್ಕೊಳ್ಳುತ್ತೆ ಅಂತ ನಾನು ಆ ಥರ ಮುಚ್ಚಿಕ್ತೀನಿ. ಈಗ ಮೇಲ್ಗಡೆ ಎಲ್ಲ ನಾನು ಬಾದಾಮಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಪಾಕ ಎಲ್ಲ ಒಳಗಡೆ ಎಷ್ಟು ನೀಟಾಗಿ ಹೀರ್ಕೊಂಡಿದೆ ಅಂತ. ಕಲರು ಕೂಡ ಅಷ್ಟೇ ಚೆನ್ನಾಗಿದೆ, ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಒಮ್ಮೆನಾದರೂ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇಷ್ಟೊತ್ತು ನಾನು ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ಧನ್ಯವಾದ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.